ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್. ಈಶಾನ್ಯ ಪದವೀಧರ ಕ್ಷೇತ್ರದ ಮತ ಎಣಿಕೆ ಪೂರ್ಣ. ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಗೆಲುವು. ಮುಂದುವರೆದ ಕಾಂಗ್ರೆಸ್ ಗೆಲುವಿನ ನಾಗಲೋಟ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ. ನಿಗಮದ ಅಧ್ಯಕ್ಷ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ. ದದ್ದಲ್ ಬಸನಗೌಡ. ಎನ್ಎಸ್ ಬೋಸರಾಜು ವಿರುದ್ಧ ತನಿಖೆ ನಡೆಯಲಿ. ಎಂ ವಿರೂಪಾಕ್ಷಿ. ಆಹಾರ ಸೇವಿಸಿ ಅಸ್ವಸ್ಥಗೊಂಡಿದ್ದ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಆರೋಗ್ಯ ಸುಧಾರಣೆ. ಲಿಂಗಸುಗೂರು ಅಕ್ಷರ ದಾಸೋಹ ಅಧಿಕಾರಿ ಆತ್ಮಹತ್ಯೆ ಯತ್ನ. ಅಧಿಕಾರಿಗಳ ಕಿರುಕುಳ ಆರೋಪ. ಹತ್ತಿ ಬೀಜ ನಕಲಿ ಮಾರಾಟವಾದಲ್ಲಿ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮ. ಜಂಟಿ ನಿರ್ದೇಶಕಿ ದೇವಿಕಾ ಎಚ್ಚರಿಕೆ. ನಿಯಮ ಉಲ್ಲಂಘನೆ ರೇಸ್ ಚಾಣಕ್ಯ ಶಾಲೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಿಡಿಪಿಐಗೆ ದೂರು. ವಾರ್ತೆಗಳ ವಿವರ. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಜಯ ಸಾಧಿಸುವ ಮೂಲಕ ಕಾಂಗ್ರೆಸ್ ಜಯ ನಾಗಲೋಟ ಮುಂದುವರೆದಿದೆ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ 5 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಭೇರಿ ದಾಖಲಿಸುವ ಮೂಲಕ ಗೆಲುವಿನ ಓಟಕ್ಕೆ ನಾಂದಿ ಹಾಡಿದರು. ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಅಮರನಾಥ ಪಾಟೀಲ್ ಸೋಲಿಸುವ ಮೂಲಕ ಚಂದ್ರಶೇಖರ್ ಪಾಟೀಲ್ 2ನೇ ಬಾರಿಗೆ ವಿಧಾನ ಪರಿಷತ್ ಪ್ರವೇಶಕ್ಕೆ ಸಿದ್ಧವಾಗಿದ್ದಾರೆ. ಕಲಬುರಗಿಯಲ್ಲಿ ರಾತ್ರಿ ಇಡೀ ನಡೆದ ಮತ ಎಣಿಕೆಯಲ್ಲಿ ಅತಿ ಹೆಚ್ಚು ಪ್ರಾಶಸ್ತ್ಯದ ಮತಗಳನ್ನು ಪಡೆಯುವಲ್ಲಿ ಚಂದ್ರಶೇಖರ್ ಪಾಟೀಲ್ ಯಶಸ್ವಿಯಾಗಿದ್ದಾರೆ. ಬೀದರ್ ಬಿಟ್ಟು ಎಲ್ಲಿಯೂ ಕಳೆದ ಬಾರಿ ಪ್ರವಾಸವೂ ಮಾಡದೇ ಹೋದರೂ ಪದವೀಧರರು ಆಶೀರ್ವಾದ ಮಾಡಿರುವುದು ಆಶ್ಚರ್ಯಕರ ಬೆಳವಣಿಗೆ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ 1,56,620 ಮತದಾರರಲ್ಲಿ 1,09,082 ಮತದಾರರು ಮತ ಚಲಾಯಿಸಿದರು. 19 ಜನ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಬಹುತೇಕರು ಠೇವಣಿ ಕಳೆದುಕೊಂಡಿದ್ದಾರೆ. ಗುರುವಾರ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದಿದ್ದು ಸಂಜೆ 4 ಗಂಟೆವರೆಗೆ ಬ್ಯಾಲೆಟ್ ಪೇಪರ್ ಜೋಡಿಕೆ ಮಾಡಿ ನಂತರ ಮತಗಳ ಎಣಿಕೆ ಕೈಗೊಳ್ಳಲಾಗಿದೆ. ಇಡೀ ರಾತ್ರಿ ಮತಗಳ ಎಣಿಕೆ ನಡೆದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಪ್ರಥಮ ಪ್ರಾಶಸ್ತ್ಯದ ಅಂತಿಮ 8ನೇ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡಿದೆ. ಪ್ರಥಮ ಪ್ರಾಶಸ್ತ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ 39,496 ಮತಗಳು ಪಡೆದು 4,446 ಮತಗಳಿಂದ ಪ್ರತಿಸ್ಪರ್ಧಿ ಬಿಜೆಪಿಯ ಅಮರನಾಥ ಪಾಟೀಲ್ಗಿಂತ ಮುನ್ನಡೆ ಸಾಧಿಸಿದ್ದರು. ಆದರೆ ವಿನ್ನಿಂಗ್ ಕೋಟಾ 48,260 ಫಿಕ್ಸ್ ಮಾಡಿದ್ದರಿಂದ 2ನೇ ಪ್ರಾಶಸ್ತ್ಯದ ಮತ ಎಣಿಕೆ ಮಾಡಲಾಯಿತು. ಅದರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಭರ್ಜರಿ ಜಯ ಗಳಿಸಿದ್ದಾರೆ. ಪದವೀಧರರು ಮತದಾನ ಮಾಡುವ ಚುನಾವಣೆಯಲ್ಲಿ 12,000 ಮತಗಳು ತಿರಸ್ಕೃತಗೊಂಡಿರುವುದು ಕಳವಳಕಾರಿ. ಪದವೀಧರರು, ಅಧಿಕಾರಿಗಳು, ಸರ್ಕಾರಿ ನೌಕರರು, ಶಿಕ್ಷಕರು ಸೇರಿ 12,513 ಮತಗಳು ತಿರಸ್ಕೃತಗೊಂಡಿವೆ. ಪದವೀಧರ ಮತದಾರರಿಗೆ ಮತದಾನ ಕುರಿತು ಜಾಗೃತಿ ಕೊರತೆಯಿಂದ ಅತಿ ಹೆಚ್ಚು ಮತಗಳು ತಿರಸ್ಕೃತಗೊಳ್ಳಲು ಕಾರಣವಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅಕ್ರಮದ ಹಣ ವರ್ಗಾವಣೆ ಪ್ರಕರಣದಲ್ಲಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಸಹ ಭಾಗಿಯಾಗಿರುವ ಶಂಕೆ ಇದ್ದು ರಾಜೀನಾಮೆ ನೀಡಬೇಕೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಬಿಡುಗಡೆಯಾಗಿದ್ದು 187 ಕೋಟಿ ರೂಪಾಯಿ ಅನುದಾನವನ್ನು ಬೇರೆ ರಾಜ್ಯಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಿಂದ ಅಮಾಯಕ ಅಧಿಕಾರಿ ಬಲಿಯಾಗಿದ್ದಾನೆ. ನಿಗಮ ಹಣ ವರ್ಗಾವಣೆಗೆ ಸಚಿವ ಸೂಚನೆ ಮೇರೆಗೆ ವರ್ಗಾಯಿಸಲಾಗಿದೆ ಎಂದು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ. ನಿಗಮದ ಅಧ್ಯಕ್ಷರ ಮಾಹಿತಿ ಇಲ್ಲದೆ ಇಷ್ಟೊಂದು ಹಣ ವರ್ಗಾವಣೆ ಹೇಗಾಯಿತು ಎಂದು ಪ್ರಶ್ನಿಸಿದರು. ಯೂನಿಯನ್ ಬ್ಯಾಂಕ್ ಮೂಲಕ 83 ಕೋಟಿ ರೂಪಾಯಿ ಅನುದಾನ ಬೇರೆ ಬೇರೆ ಖಾತೆಗೆ ವರ್ಗಾವಣೆಯಾಗಿರುವ ಬಯಲಾಗಿದೆ. ರತ್ನಾಕರ್ ಬ್ಯಾಂಕ್ನ ಮೂಲಕ ಸಾಫ್ಟ್ವೇರ್ ಕಂಪನಿ ಖಾತೆಗೆ ಹಣ ವರ್ಗಾವಣೆಯಾಗುವುದರ ಹಿಂದೆ
ಅನೇಕ ಸಚಿವರು ಶಾಸಕರು ಕೈಗಿದೆ. ಯೂನಿಯನ್ ಬ್ಯಾಂಕ್ ನೀಡಿರುವ ದೂರಿನ ಮೇರೆಗೆ ಸಿಬಿಐ ದೂರು ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಂಧ್ರ ಮೂಲದ ನಕ್ಕುಂಟಿ ನಾಗೇಶ್ವರ ರಾವ್ ಎಂಬಾತನ ಬಂಧನವಾಗಿದೆ. ನಗರದ ಡಿವಿಆರ್ ಕ್ಲಬ್ ಕೂಡ ನಕ್ಕುಂಟಿ ಕುಟುಂಬಕ್ಕೆ ಸೇರಿದೆ. ದೊಡ್ಡ ಮಟ್ಟದಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಸಹ ಪ್ರಕರಣದ ಹಿಂದಿರುವ ಸಂಶಯಗಳಿದ್ದು ಸಮಗ್ರ ತನಿಖೆ ನಡೆಸಬೇಕಿದೆ. ತೆಲಂಗಾಣದ ಚುನಾವಣೆ ಉಸ್ತುವಾರಿಯಾಗಿದ್ದ ಎನ್ಎಸ್ ಬೋಸರಾಜು ಇವರು ರಾಜ್ಯದಿಂದ ನಿಗಮದ ಹಣವನ್ನು ವರ್ಗಾವಣೆ ಮಾಡಿಸಿಕೊಂಡಿರುವ ಸಾಧ್ಯತೆಗಳಿದ್ದು ಸಿಬಿಐ ತನಿಖೆಗೆ ಒಳಪಡಿಸಬೇಕೆಂದರು. ತದನಂತರ ಚುನಾವಣೆಗಳಲ್ಲಿ ತೆಲಂಗಾಣ ಕರ್ನಾಟಕ ಚುನಾವಣೆಗಳಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸುಮಾರು 187 ಕೋಟಿ ರೂಪಾಯಿ ಹಣ ಆ ಅಭಿವೃದ್ಧಿ ಮಕ್ಕಳ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರ ಏರಿಯಾಗಳನ್ನು ಅಭಿವೃದ್ಧಿಪಡಿಸಬೇಕಂತಕ್ಕಂಥ ಹಣವನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಬೆಂಗಳೂರಿನಲ್ಲಿ ಜೀರೋ ಬ್ಯಾಲೆನ್ಸ್ ಖಾತೆಯನ್ನು ತೆಗೆದು ಅಲ್ಲಿಂದ ನೇರವಾಗಿ ಆ ಖಾತೆಗೆ ಸುಮಾರು 89 ಕೋಟಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಈ ವರ್ಗಾವಣೆ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಯಾವಾಗ ಸರ್ಕಾರ ಗಮನಕ್ಕೆ ಬಂತು, ಇಮಿಡಿಯೇಟ್ ತಮ್ಮದೇ ಅಧೀನದಲ್ಲಿರ್ತಕ್ಕಂಥ SITಯನ್ನು ನೇಮಕ ಮಾಡಿ SIT ವಿಚಾರಣೆ ಮಾಡಿ ಯಾವುದೇ ತಪ್ಪಿಸ್ತಿಲ್ಲ ಮಂತ್ರಿಗಳನ್ನು, ಅಧಿಕಾರಿಗಳನ್ನು, ಶಾಸಕರುಗಳನ್ನು ರಕ್ಷಣೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಒಂದು ಆಯೋಗವನ್ನು SITಯನ್ನು ರಚನೆ ಮಾಡಿದರು. ಯಾವಾಗ ಯೂನಿಯನ್ ಬ್ಯಾಂಕಿನ DGM ಅವರು ಮಹೇಶ್ ಅಂತೇಳಿ DGM ಅವರು ಈ ಅಕ್ರಮವಾದಂಥ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು ಮತ್ತು 50 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿ 40 ಕೋಟಿ ಮೇಲ್ಮಟ್ಟದಲ್ಲಿ OD ಮೂಲಕ ಲೋನನ್ನು ಪಡೆದಿರ್ತಕ್ಕಂಥದ್ದನ್ನು ಗಮನಕ್ಕೆ ತಂದಾಗ ಅಧಿಕಾರಿಗಳಲ್ಲಿ ಬ್ಯಾಂಕಿನ ಅಧಿಕಾರಿಗಳೆಲ್ಲ ಸಂಚಾಲನ ಮಾಡಿ ಒಂದು 2-3 ಅಧಿಕಾರಿಗಳ ಕ್ರಮ ಜರುಗಿಸಿ ಇಮಿಡಿಯೇಟ್ ಆಗಿ ಮಹೇಶ್ ಅವರು CBIಗೆ ಕಂಪ್ಲೇಂಟನ್ನು ದೂರನ್ನು ದಾಖಲು ಮಾಡ್ತಾರೆ. CBI ಅವರು ಈಗಾಗಲೇ ಕಂಪ್ಲೇಂಟನ್ನು ದೂರನ್ನು ದಾಖಲು ಮಾಡಿಕೊಂಡು 3ನೇ ತಾರೀಕಿಗೆ ದೂರನ್ನು ದಾಖಲು ಮಾಡಿಕೊಂಡು ಇಬ್ಬರನ್ನ ಬಂಧನ ಮಾಡಿಸಿದ್ರು. ಬಾಣಗಾಡಿ ಒಬ್ಬ ಅಧಿಕಾರಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಕ್ಷೇತ್ರದಿಂದ ಗೆದ್ದಿರುವ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಅದೇ ಸಮುದಾಯಕ್ಕೆ ದ್ರೋಹ ಮಾಡಿದ್ದು, ನೈತಿಕತೆ ಇದ್ದರೆ ಸ್ವಯಂ ಪ್ರೇರಿತವಾಗಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ರಾಜ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ನಿಗಮದ ಅಧ್ಯಕ್ಷರಿಗೆ ಸೂಚನೆ ನೀಡಿ ರಾಜೀನಾಮೆ ಪಡೆಯಬೇಕೆಂದರು. ಪಕ್ಷದಿಂದ ಉಚ್ಚಾಟಿಸುವ ಮೂಲಕ ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕೆಂದರು. ಶೋಷಿತ ಸಮುದಾಯಗಳನ್ನು ಮೇಲೆತ್ತುವುದಾಗಿ ಹೇಳುತ್ತಾ ಬಂದಿರುವ ಕಾಂಗ್ರೆಸ್ ನಾಯಕರು ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ 11,000 ಕೋಟಿ ರೂಪಾಯಿ ಬಳಸಿಕೊಂಡರು. ಈಗ ಟಿಎಸ್ಪಿ ಅನುದಾನವನ್ನು ಚುನಾವಣೆಗೆ ಬಳಸಿಕೊಂಡಿದ್ದಾರೆ. ಈ ಕುರಿತು ಜೆಡಿಎಸ್ ಪಕ್ಷದ ಮುಖಂಡರ ಬಳಿ ನಿಯೋಗ ತೆರಳಿ ತನಿಖೆಗೆ ಒತ್ತಾಯಿಸುವಂತೆ ಮನವಿ ಮಾಡುವುದಾಗಿ ಹೇಳಿದರು. ಅಧಿಕಾರಿಗಳನ್ನು ಒಂದು ನೋಟಿಫಿಕೇಶನ್ ಆಯಿತು ಕರ್ನಾಟಕ ರಾಜ್ಯದಲ್ಲಿ. ರಾಯಚೂರಿನಲ್ಲಿ ಕೂಡ ನಿಮ್ಮ ಎಲ್ಲ ಮಾಧ್ಯಮಗಳಲ್ಲಿ ವಿದ್ಯಾರ್ಥಿನಿಯರು ಹೋರಾಟ ಮಾಡ್ತಕ್ಕಂಥದ್ದನ್ನ ನೀವೆಲ್ಲ ಕೂಡ ಬಿಂಬಿಸ್ತೀರಿ. ಎಲ್ಲ ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳು, ಅದರಲ್ಲಿ ಬಹಳ ಮುಖ್ಯವಾಗಿ ITI ಓದ್ತಕ್ಕಂಥ ಮಕ್ಕಳು, JNM ಓದ್ತಕ್ಕಂಥ ಮಕ್ಕಳು, BSc ನರ್ಸಿಂಗ್ ಓದ್ತಕ್ಕಂಥ ಮಕ್ಕಳು, ಇಂಜಿನಿಯರಿಂಗ್ ಓದ್ತಕ್ಕಂಥ ಮಕ್ಕಳು, MBBS ನಲ್ಲಿ ಅಡ್ಮಿಷನ್ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಡಬೇಕಂತಕ್ಕಂಥದ್ದನ್ನ ಸರ್ಕಾರ ಆದೇಶದ ಮೇಲೆ ಅವರ ಸ್ಕಾಲರ್ಶಿಪ್ನ ತೆಗೆದುಕೊಂಡು ಅವರಿಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಟ್ಟಿದ್ದು. ಮೊನ್ನೆ ಕಳೆದ ಒಂದು ವಾರದ ಕೆಳಗಡೆ ಇಡೀ ಕರ್ನಾಟಕದ ಎಲ್ಲ ಹಾಸ್ಟೆಲ್ಗಳಲ್ಲಿ ಒಂದು ಬೋರ್ಡ್ನ ರವಾನಿಸಿದ್ರು. ವೃತ್ತಿಪರ ಯಾರು ಮ್ಯಾನೇಜ್ಮೆಂಟ್ ಕೋರ್ಟ್ನಲ್ಲಿ ಅಡ್ಮಿಷನ್ ಆಗಿರ್ತಾರೋ ಅವ್ರು ದಯವಿಟ್ಟು ಎಲ್ಲರೂ 2-3 ದಿನದಲ್ಲಿ ನೀವು ಹಾಸ್ಟೆಲ್ನ ತೆರೆಸಬೇಕು ಅಂತಕ್ಕಂಥ. ಎಲ್ಲ ಕಾಲೇಜುಗಳು ಇಂಜಿನಿಯರಿಂಗ್, ಮೆಡಿಕಲ್, ITI, ನರ್ಸಿಂಗ್, JNM
ಎಲ್ಲ ಕಾಲೇಜುಗಳಲ್ಲಿ ಬೋರ್ಡ್ ಹಾಕಿದರು, 2 ದಿನದಲ್ಲಿ ನೀವು ಫೀಸನ್ನು ಕಟ್ಟಬೇಕು, ಇಲ್ಲಿದ್ದರೆ ನಿಮಗೆ ಹಾಲ್ ಟಿಕೆಟ್ ಕೊಡಂಗಿಲ್ಲ ಅಂತಕ್ಕಂಥದ್ದು. ಅದರಲ್ಲಿ ನಾನು ಕೂಡ ಒಬ್ಬ ಫಲಾನುಭವಿ. ನನ್ನ ಮಗ ಕೂಡ ಸಹ್ಯಾದ್ರಿ ಕಾಲೇಜಲ್ಲಿ ಫೈನಲ್ ಇಯರ್ BE ಕಂಪ್ಯೂಟರ್ ಸೈನ್ಸ್ ಫೈನಲ್ ಇಯರ್ ಓದ್ತಾ ಇದ್ದ. ನೋಟಿಸ್ ಬೋರ್ಡ್ ಎಲ್ಲ ಸುಮಾರು ಒಂದು 200 ವಿದ್ಯಾರ್ಥಿಗಳು ನೋಟಿಸ್ ಬೋರ್ಡ್ ಎಲ್ಲ ವಿದ್ಯಾರ್ಥಿಗಳು ಅಳಕಂತ ನನ್ನ ಹುಡುಗಿ ನನ್ನ ಮಗ ಫೋನ್ ಮಾಡಿ ಕೇಳಿದ, ಪಾಪ ಹಿಂಗೆ ನೋಟಿಸ್ ಬೋರ್ಡ್ ಹಾಕಿದ್ರೆ ನಾಳೆ 78,000 ಕಟ್ಟಬೇಕು, ಇಲ್ಲಿದ್ರೆ ಹಾಲ್ ಟಿಕೆಟ್ ಕೊಡಂಗಿಲ್ಲ. ಎಲ್ಲ ಹುಡುಗರೆಲ್ಲ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಆಯ್ತು ಪಾಪ ನಾನು ಹೆಂಗಾರ ಮಾಡಿ ಕಟ್ತೀನಿ ಅಂತೇಳಿ 78,000 ರೂಪಾಯಿ ಫೋನ್ ಪೇ ಮಾಡಿ, ಇದರಿಂದ ಇಡೀ ಲಕ್ಷಾಂತರ ವಿದ್ಯಾರ್ಥಿಗಳು ಮೊನ್ನೆ. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ ವಕೀಲ, ರಾಮಕೃಷ್ಣ, ನರಸಿಂಹ ನಾಯ್ಕ್, ಹಂಪಯ್ಯ ನಾಯ್ಕ್, ಲಕ್ಷ್ಮೀಪತಿ ಗಾಣದಾಳ, ನಾಗರಾಜಗೌಡ ಉಪಸ್ಥಿತರಿದ್ದರು. ಕೃಷಿ ವಿಶ್ವವಿದ್ಯಾಲಯದಲ್ಲಿ 20 ವಿದ್ಯಾರ್ಥಿನಿಯರು ವಸತಿ ನಿಲಯದಲ್ಲಿ ಪಾನಿಪುರಿ, ಎಗ್ ಕರಿ ಸೇವಿಸಿ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಗುಣಮುಖವಾಗಿದ್ದಾರೆ. ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಉದಯ ವಸತಿ ನಿಲಯದ 15ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡು ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ವಸತಿ ನಿಲಯದಲ್ಲಿ ವಾರಕ್ಕೊಮ್ಮೆ ವಿದ್ಯಾರ್ಥಿನಿಯರು ಸ್ನ್ಯಾಕ್ಸ್ ಮಾಡಿಸಿಕೊಂಡು ಸೇವಿಸುವುದು ವಾಡಿಕೆ. ಸಂಜೆ 4 ಗಂಟೆ ಸುಮಾರಿಗೆ ಪಾನಿಪುರಿ ಮಾಡಿಸಿಕೊಂಡು ಸೇವಿಸಿದ್ದಾರೆ. ಜೊತೆಗೆ ರಾತ್ರಿ ಊಟಕ್ಕೆಂದು ಎಗ್ ಕರಿ ಮಾಡಿಸಿಕೊಂಡು ಊಟ ಮಾಡಿದ್ದಾರೆ. ಕೆಲ ವಿದ್ಯಾರ್ಥಿನಿಯರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಬಳಿಕ ವಿದ್ಯಾರ್ಥಿನಿಯರು ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದಾರೆ. ಪಾನಿಪುರಿಯನ್ನು ಮತ್ತು ಎಗ್ ಕರಿ ಸೇವಿಸಿದ್ದರಿಂದ ಅಸ್ವಸ್ಥಗೊಂಡು ವಾಂತಿ ಭೇದಿಯಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ವಸತಿ ನಿಲಯದಲ್ಲಿ ಅಸ್ವಸ್ಥಗೊಂಡ ಎಲ್ಲರಿಗೂ ಚಿಕಿತ್ಸೆ ಪಡೆದುಕೊಂಡಿದ್ದು ಆರೋಗ್ಯವಾಗಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ವೀರನಗೌಡ ತಿಳಿಸಿದ್ದಾರೆ. ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಅಕ್ಷರ ದಾಸೋಹ ಅಧಿಕಾರಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಲಿಂಗಸೂರಿನಲ್ಲಿ ನಡೆದಿದೆ. ಲಿಂಗಸುಗೂರು ತಾಲೂಕಿನ ಅಕ್ಷರ ದಾಸೋಹ ನಿರ್ದೇಶಕ ಮೌನೇಶ್ ಕಂಬಾರ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆಂದು ತಿಳಿದುಬಂದಿದೆ. ಮೇಲಾಧಿಕಾರಿಗಳ ಕಿರುಕುಳ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿರುವ ಶಂಕೆ ವ್ಯಕ್ತವಾಗಿದೆ. ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕಳೆದ 1 ತಿಂಗಳ ಹಿಂದೆಯೇ ಸಹಾಯಕ ನಿರ್ದೇಶಕರಾಗಿ ನೇಮಕಗೊಂಡಿದ್ರು. ರಜೆ ತೆಗೆದುಕೊಂಡು ಮನೆಗೆ ಬಂದಿದ್ದ ಮೌನೇಶ್ ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಲಿಂಗಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಗೆ ರವಾನಿಸಲಾಗಿದೆ. ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಜಿಲ್ಲೆ ವ್ಯಾಪ್ತಿಯ ಎಲ್ಲ ತಾಲೂಕಿನ ಬೀಜ, ರಸಗೊಬ್ಬರ ಮತ್ತು ಕೀಟನಾಶಕ ಮಾರಾಟಗಾರರು ನಕಲಿ ಹತ್ತಿ ಬೀಜ ಮಾರಾಟ ಮಾಡುವುದು ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ಆರ್ ಅವರು ಎಚ್ಚರಿಸಿದ್ದಾರೆ. ಪ್ರಸ್ತುತ ಸಾಲಿನ ಮುಂಗಾರು ಹಂಗಾಮು ಮಳೆ ಪ್ರಾರಂಭಗೊಂಡಿದ್ದು ಜಿಲ್ಲೆಯಲ್ಲಿ ಹತ್ತಿ ಬಿತ್ತನೆ ಕ್ಷೇತ್ರ ಹೆಚ್ಚಾಗುವ ಸಾಧ್ಯತೆಯಿಂದ ರೈತರಿಂದ ಹತ್ತಿ ಬೀಜಗಳಿಗೆ ಅಪಾರವಾದ ಬೇಡಿಕೆ ಇರುವ ಕಾರಣ ಅಧಿಕೃತ ಬೀಜ ಮಾರಾಟಗಾರರು ಬೀಜಗಳ ದಾಸ್ತಾನು ಮಾಡುವ ಪೂರ್ವದಲ್ಲಿ ಬೀಜ ನಿಯಂತ್ರಣ ಆದೇಶದ ನಿಯಮಾನುಸಾರ ಬೀಜಗಳನ್ನು ದಾಸ್ತಾನುಕರಿಸಿ ರೈತರಿಗೆ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತಿಲ್ಲ. ಕಡ್ಡಾಯವಾಗಿ ಮಾರಾಟ ಬಿಲ್ಲನ್ನು ನೀಡಿ ಮಾರಾಟ ಮಾಡಬೇಕೆಂದು ಸೂಚಿಸಿದ್ದಾರೆ. ಬೀಜ ಮಾರಾಟದ ಪರವಾನಗಿಯನ್ನು ಹೊಂದಿರತಕ್ಕದ್ದು ಮತ್ತು ಕಂಪನಿವಾರು ತಳಿವಾರು ಸೋರ್ಸ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ನಿರ್ವಹಿಸತಕ್ಕದ್ದು. 2 ಗರಿಷ್ಠ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂತಿಲ್ಲ. ಬಿಲ್ಲಿನಲ್ಲಿ ಲಾಟ್ ಸಂಖ್ಯೆ ನಮೂದಿಸಿ ಬಿಲ್ಲನ್ನು ರೈತರಿಗೆ ಬಿಲ್ಲನ್ನು ನೀಡತಕ್ಕದ್ದು. ಯಾವುದೇ ರೀತಿಯ ಬಿಡಿ ಬೀಜಗಳು ಮಾರಾಟ ಮಾಡುವಂತಿಲ್ಲ. 475 ಗ್ರಾಮದ 1 ಬೀಟಿ ಹತ್ತಿ ಬೀಜದ ಪ್ಯಾಕೆಟ್ ದರ 864 ರೂಪಾಯಿ ಇದ್ದು ಇದಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದಲ್ಲಿ ಮಾರಾಟ ಪರವಾನಗಿಯನ್ನು ರದ್ದು ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಈ ಎಲ್ಲ ಸೂಚನೆಗಳನ್ನು ಪಾಲಿಸತಕ್ಕದ್ದು ಮತ್ತು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆ ಕಂಡುಬಂದಲ್ಲಿ ನಿಯಮಾನುಸಾರ ಪರವಾನಗಿಯನ್ನು ಅಮಾನತುಗೊಳಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು. ಅಲ್ಲದೆ ರೈತರು ಕೂಡ ಕಡ್ಡಾಯವಾಗಿ ಅಧಿಕೃತ ಮಾರಾಟಗಾರರಿಂದ ಮಾತ್ರ ಬೀಜಗಳನ್ನು ಖರೀದಿ ಮಾಡಿ ಬಿಲ್ಲನ್ನು ಪಡೆಯತಕ್ಕದ್ದು ಎಂದು ತಿಳಿಸಿದ್ದಾರೆ. ನಗರದ ಜವಾಹರ್ ನಗರ ರೇಸ್ ಚಾಣಕ್ಯ ಶಾಲೆ ನಿಯಮ ಉಲ್ಲಂಘಿಸಿ ನಿರ್ವಹಿಸುತ್ತಿದ್ದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸ್ವಾಭಿಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ದೂರು ನೀಡಿ ಒತ್ತಾಯಿಸಿದೆ.
ರೇಸ್ ಚಾಣಕ್ಯ ಶಾಲೆಗೆ ಸಾವಿರಾರು ರೂಪಾಯಿ ಶುಲ್ಕ ವಸೂಲಾತಿ ಮಾಡುತ್ತಿದೆ. ಟಿನ್ ಶೆಡ್ನಲ್ಲಿ ನಡೆಸಲಾಗುತ್ತಿದೆ. ಮೂಲಭೂತ ಸೌಕರ್ಯಗಳಿಂದ ಶಾಲೆ ಆಡಳಿತ ಮಂಡಳಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ನಿಯಮ ಉಲ್ಲಂಘಿಸಿದೆ. ಸಿಬಿಎಸ್ಇ ಪಠ್ಯಕ್ರಮ ಅನುಸರಿಸುತ್ತಿದ್ದು ನವೀಕರಿಸದೆ ಶಾಲೆ ನಡೆಸಲಾಗುತ್ತಿದೆ. ಕೂಡಲೇ ಶಾಲೆಗೆ ಬೀಗ ಹಾಕಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯ ವಿಭಾಗೀಯ ಅಧ್ಯಕ್ಷ ರಾಮು, ಜಿಲ್ಲಾಧ್ಯಕ್ಷ ಕೆ ಬಸವರಾಜ, ಯುವ ಘಟಕದ ಅಧ್ಯಕ್ಷ ಅಭಿರಾಜ, ಶಂಕರಗೌಡ, ಶಿವು ಸೇರಿದಂತೆ ಅನೇಕರಿದ್ದರು. ರೇಸ್ ಚಾಣಕ್ಯ ಅಂತೇಳಿ ಸ್ಕೂಲ್ ಇದೆ ಸರ್. ಅದು ಕಾನೂನು ಬೈರಾಗಾಗಿ, ಯಾಕಂದ್ರೆ ಬೈಲದ ಪ್ರಕಾರ ಇಲ್ಲ. ಏನಂದರೆ ಹುಡುಗರಿಗೆ, ಸಣ್ಣ ಹುಡುಗರಿಗೆ ರೂಮು 18/20 ಇರಬೇಕು. 20 ಅದರಲ್ಲಿ ಇಲ್ಲ, 18/20 ಇಲ್ಲ. ಮತ್ತು ಅದರಲ್ಲಿ ಟಿನ್ ಶೆಡ್ ಇದೆ. ಆ ಶೆಡ್ಡಿನಲ್ಲಿ ಹಂಗೆ ಕುಂದಿರಿಸಿ ಅವರಿಗೆ ಹಂಗೆ ಓದಿಸತಕ್ಕಂಥ ಹುಡುಗರಿಗೆ, ಅಲ್ಲಿ ಕುಂದಿರ್ತಕ್ಕಂಥ ಹುಡುಗರಿಗೆ ತೊಂದರೆ ಆಗುತ್ತೆ. ಮತ್ತು ಕೆಲವೊಂದು ಅಲ್ಲಿ ಗ್ರೌಂಡ್ನಲ್ಲಿ ಆಡ್ತಕ್ಕಂಥ ತೊಂದರೆ ಆಗಕತ್ತಿದೆ. ಜಾಸ್ತಿ ಇವಾಗ ಬಿಸಿಲು ನಾಡ್ದು ಇದೆಲ್ಲ ಶೆಡ್ಡಿನಾಗ ಕುಂದಿರಿಸಿ ಹುಡುಗರನ್ನೇ ಓದ್ಸಕತ್ತಾರೆ. ಕಡ್ಡಾಯವಾಗಿ ಕಾನೂನು ಪ್ರಕಾರ ಚೆತ್ತಿರ್ಬೇಕಂತ ಹೇಳ್ತಾರೆ. ಅದರಲ್ಲಿ ಚೆತ್ತು ಇಲ್ಲ ಮತ್ತು ಯಾವುದಿಲ್ಲ ಸರ್. ಮತ್ತು ಸ್ಟೇಟ್ ಸರ್ವಿಲೇಷನ್ ಅಂತ ಹೇಳ್ತಾರೆ. ಅದನ್ನು ಆ ಥರ ಅದಕ್ಕೋಸ್ಕರ ಯಾವ ರೀತಿ ಯಾವ ಆಧಾರದ ಮೇಲೆ ಅವರಿಗೆ ಪರವಾನಿಗೆ ಕೊಟ್ಟಾರ, ಯಾವ ಥರ ಕೊಟ್ಟಾರ, ಹಂಗಾಗಿ ಇಲ್ಲಿಗಲ್ CBS ನಡೆಸ್ತಾರೆ ಸರ್. ಹಂಗಾಗಿಬಿಟ್ಟು ಅದನ್ನು ಕೂಡಲೇ ಅವರು ಎಚ್ಚೆತ್ತುಕೋಬೇಕು. ಮಾನ್ಯ ಇವರು ಯುವ ಸಾಹೇಬರು ಮತ್ತು ಇವರು DDP ಅವ್ರಿಗೆಲ್ಲರಿಗೂ ಇವಾಗ ಮನವಿ ಕೊಟ್ಟು ಬಂದಿದ್ದೀನಿ. ಕೂಡಲೇ ಮಾಡಲಿಲ್ಲಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನೇ ಡೈರೆಕ್ಟರಾಗಿ ಹೋರಾಟ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೂ ಅದು ಗಮನಕ್ಕೆ ತರ್ತೀನಿ. ಮತ್ತು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಮು ಅಂತ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಈಶಾನ್ಯ ಪದವೀಧರ ಕ್ಷೇತ್ರದ ಮತ ಎಣಿಕೆ ಪೂರ್ಣ. ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಶೇಖರ್ ಪಾಟೀಲ್ ಗೆಲುವು. ಮುಂದುವರೆದ ಕಾಂಗ್ರೆಸ್ ಗೆಲುವಿನ ನಾಗಲೋಟ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ. ನಿಗಮದ ಅಧ್ಯಕ್ಷ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ. ದದ್ದಲ್ ಬಸನಗೌಡ. ಎನ್ಎಸ್ ಬೋಸರಾಜು ವಿರುದ್ಧ ತನಿಖೆ ನಡೆಯಲಿ. ಎಂ ವಿರೂಪಾಕ್ಷಿ. ಆಹಾರ ಸೇವಿಸಿ ಅಸ್ವಸ್ಥಗೊಂಡಿದ್ದ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಆರೋಗ್ಯ ಸುಧಾರಣೆ. ಲಿಂಗಸುಗೂರು ಅಕ್ಷರ ದಾಸೋಹ ಅಧಿಕಾರಿ ಆತ್ಮಹತ್ಯೆ ಯತ್ನ. ಅಧಿಕಾರಿಗಳ ಕಿರುಕುಳ ಆರೋಪ. ಹತ್ತಿ ಬೀಜ ನಕಲಿ ಮಾರಾಟವಾದಲ್ಲಿ ಮಾರಾಟಗಾರರ ವಿರುದ್ಧ ಕಾನೂನು ಕ್ರಮ. ಜಂಟಿ ನಿರ್ದೇಶಕಿ ದೇವಿಕಾ ಎಚ್ಚರಿಕೆ. ನಿಯಮ ಉಲ್ಲಂಘನೆ. ರೇಸ್ ಚಾಣಕ್ಯ ಶಾಲೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ DDPIಗೆ ದೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.